ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಮುಖ್ಯ ರಸ್ತೆ. ಆ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ವಾಹನಗಳು ಓಡಾಡ್ತವೆ. ಈಗ ಅದೇ ರಸ್ತೆಯಲ್ಲಿಯೇ ವಾಹನ ಸವಾರರು ಜೀವವನ್ನು ಅಂಗೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದು ಆ ರಸ್ತೆ, ಅಲ್ಲಿರುವಂತಹ ಸಮಸ್ಯೆ ಆದರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಇದು ಬೆಂಗಳೂರು ಸಿಟಿಯಲ್ಲ, ಹೊಗೆ ಸಿಟಿ. ಜೀವ ಕೈಯಲ್ಲಿಡಿದು ವಾಹನ ಸವಾರರ ಓಡಾಟ. ಮನೆಯ ವಸ್ತು ತಂದು ರಸ್ತೆಯಲ್ಲಿ ಸುಡುತ್ತಿರೋ ಜನ. ಪ್ರಾಣ ಕೈಯಲ್ಲಿ ಹಿಡಿದು ವಾಹನ ಸವಾರರು ಓಡಾಟ. ರಸ್ತೆ ಪಕ್ಕದಲ್ಲಿ ಕಸ ಸುಡುವ ಆಗಿಲ್ಲ, ದಂಡ ಹಾಕ್ತೇವೆ ಅಂತ ಜಿಬಿಎ ಹೇಳುತ್ತೆ. ಆದ್ರೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ವಾಹನ ಸವಾರರಿಗೆ, ಸಾರ್ವಜನಿಕರಿಗೆ ನಿತ್ಯ ನರಕ ಆಗಿದೆ. ಮನೆ ವಸ್ತುಗಳನ್ನ ತಂದು ರಸ್ತೆ ಪಕ್ಕದಲ್ಲೇ ಸುಡುತ್ತಿದ್ದಾರೆ. ಮುಖ್ಯ ರಸ್ತೆಯಲ್ಲಿ 10 ಅಡಿ ಅಂತರದ ವಾಹನಗಳ ಸಂಚಾರದ ಮಧ್ಯೆ ಬೆಂಕಿ ಧಗಧಗ ಉರಿಯುತ್ತಿದೆ. ಜಿಬಿಎ ದಂಡ ಹಾಕಲ್ಲ, ಕೇಸ್ ಮಾಡಲ್ಲ. ಮೈಸೂರು ರಸ್ತೆಯ ಸ್ಥಿತಿ ಹೇಗಿದೆ ನೋಡಿ. ಮೈಸೂರು ಮುಖ್ಯ ರಸ್ತೆಯಲ್ಲಿ ದಗ ದಗ ಬೆಂಕಿ ಎತ್ತು ಉರಿತಾ ಇದೆ. ಕಸಕ್ಕೆ ಬೆಂಕಿ ಹಾಕಿದ್ದಾರೆ, ಆದರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ. ಪ್ರಯಾಣಿಕರು ಜೀವಾಪಾಯದಲ್ಲಿ ಓಡಾಡ್ತಾ ಇರುವಂಥದ್ದು. 5 ಅಡಿ ಅಂತರದಲ್ಲೇ ವಾಹನ ಸವಾರರು ಓಡಾಡ್ತಾ ಇದ್ದಾರೆ, ಗಮನಿಸಬಹುದಾಗಿದೆ. ಅಲ್ಲ, ಯಾವ ರೀತಿಯಾಗಿ ಬೆಂಕಿ ಉರಿತಾ ಇದೆ ಅನ್ನುವಂಥದ್ದು. ವಾಹನಗಳ ಓಡಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ಈ ಪ್ರಮಾಣದಲ್ಲಿ ಬೆಂಕಿ ಹತ್ತಿ ಉರಿತಾ ಇರ್ತಕ್ಕಂಥದ್ದು. ಯಾರು ಹಾಕಿದರೆ ಏನು ಅಂತ ಗೊತ್ತಿಲ್ಲ. ನೋಡ್ಬೋದು, ಇಲ್ಲೇ ಕಸ ಹಾಕ್ತಾರೆ, ರಸ್ತೆ ಮಧ್ಯೆ ಕಸ ಹಾಕಿರುವಂಥ ಇಲ್ಲಿ ಬೆಂಕಿ ಹಾಕಿರುವಂಥದ್ದು. ಕಸಕ್ಕೆ ಬೆಂಕಿ ಹಾಕಬಾರ್ದು ಅಂತಾರೆ, ಆದರೆ ನೋಡ್ಬೋದಾಗಿದೆ ಮುಖ್ಯ ರಸ್ತೆ ಇದು. ಮೈಸೂರು ಮುಖ್ಯ ರಸ್ತೆ ನನ್ನ ಎಡಭಾಗದಲ್ಲಿ ಗಮನಿಸಬಹುದಾಗಿದೆ. ಸುಮಾರು ಒಂದು 10 ಅಡಿ 5ರಿಂದ 10 ಅಡಿ ಅಂತರ ಅಷ್ಟೇ ವೆಹಿಕಲ್ಗಳು ಓಡಾಡ್ತಾ ಇರುವಂಥದ್ದು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ, ಜೀವಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಅವ್ರು ಬೆಂಕಿ ಆರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಗಮನಿಸಬಹುದಾಗಿದೆ, ಜಿಬಿಎ ರೂಲ್ಸ್ ಮಾಡುತ್ತಷ್ಟೇ, ಅದನ್ನು ಯಾರು ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ದಂಡ ಹಾಕುವಂಥ ಕೆಲಸ ಮುಂದಾಗ್ತಾ ಇಲ್ಲ. ಪಕ್ಕದಲ್ಲೇ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಓಡಾಟವನ್ನು ಮಾಡ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಬೆಂಕಿ ಬಿದ್ದಿರುವಂಥದ್ದು. ಕಸಕ್ಕೆ ಜಿಬಿಎ ದಂಡ ಹಾಕ್ತೀವಿ, ಯಾರೇ ಆದರೂ ಕೂಡ ಕಸದ ಪ್ರಮಾಣ ನೋಡಿ ದಂಡ ಹಾಕ್ತೀವಿ ಅಂತ ಹೇಳುತ್ತೆ. ಆದರೆ ಕಸಕ್ಕೆ ಬೆಂಕಿ ಬಿದ್ದು ಮೈಸೂರು ರಸ್ತೆಯಲ್ಲಿ, ಮೈಸೂರು ಮುಖ್ಯ ರಸ್ತೆಯಲ್ಲಿ ದಗ ದಗ ಬೆಂಕಿ ಉರಿತಾ ಇದೆ. ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಈಗಿದ್ದರೂ ಕೂಡ ಈ ಜಿಬಿಎ ದಂಡ ಹಾಕುವಂಥದ್ದಾಗಲಿ ಅಥವಾ ಯಾರು ಈ ರೀತಿ ಮಾಡಿದರೆ ಅವ್ರಿಗೆ ದಂಡ ವಿಧಿಸಿ ಕ್ರಮ ವಹಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅಂತೇಳಿ ಕಂಡು ಬರ್ತಾ ಇದೆ. ಇನ್ನು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಕಸ ತಂದು ಸುರಿಯುವುದಲ್ಲದೆ ಬೆಂಕಿ ಹಾಕ್ತಾರೆ. ಬೆಂಕಿಯಿಂದ ವಾಹನ ಸವಾರರಿಗೆ ಜೀವಕ್ಕೆ ಅಪಾಯ. ಹೊಗೆಯಿಂದ ಮೂಗು ಮುಚ್ಚಿ ಓಡಾಡುವ ಪರಿಸ್ಥಿತಿ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಿತ್ಯ ನರಕ ಆಗಿದೆ ಅಂತಾರೆ ಸಾರ್ವಜನಿಕರು. ಇದೆಲ್ಲ ಗಲೀಜು, ಕಸ, ಇದೆಲ್ಲ ಕ್ಲೀನ್ನೆಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ತಪ್ಪು ಇದು. ಎಲ್ಲರಿಗೂ ಹಾನಿ ಆಗತ್ತೆ. ಹಾನಿ ಆಗಿದ್ರೆ ಅನ್ನೋದಲ್ಲ, ಹಾನಿ ಆಗ್ತಾ ಇದೆ. ನಾವು ಅಲ್ಲಿಂದ ಮೂಗು ಮುಚ್ಕೊಂಬಂದ್ವಿ, ಅಲ್ಲಿ ಏನು ಆಗೋಯ್ತು ಅನ್ನೋ ಒಂದು ಇದಾಯಿತು ನಮಗೆ. ಮೇನ್ ರೋಡು ಮತ್ತು ನೀರು ಹಾಕ್ತಾ ಇದ್ದೀನಿ, ಯಾರು ಹಾಕಿದ್ದು ನಮಗೆ ಗೊತ್ತಿಲ್ಲಲ್ವಾ ಸರ್. ಕಸ ಆಗ್ತಾ ಇದೆ ಅಲ್ವಾ, ಎಲ್ಲ ಕಸ ಕ್ಲೀನ್ ಮಾಡ್ಸೋಕೆ ಅದು ಹೇಳಿ ಫಸ್ಟು. ನಾವು ಹೇಳೋಕ್ಕಾಗಲ್ಲ, ಅದು ನೀವೆಲ್ಲ ಹೇಳಿದ್ರೂ ಕಸ ಕ್ಲೀನ್ ಆಗೋದು. ಡೈಲಿ ಕಸ ಇಷ್ಟು ಕಸ ಹಾಕ್ಬಿಟ್ಟು ಹೋಗ್ತಾರೆ. ಫುಲ್ಲು ಇದು ತೊಟ್ಟಿ ಎಲ್ಲ ನೋಡಿ ರೋಡ್ನಲ್ಲಿ. ಇಂತಹ ಮುಖ್ಯ ರಸ್ತೆಯಲ್ಲೇ ಕಸ ಸುರಿದು ಬೆಂಕಿ ಹಾಕಿದ್ರೆ ಅಪಾಯಕ್ಕೆ ದಾರಿ ಮಾಡಿ ಕೊಟ್ಟಂತೆ ಜಿಬಿಎ ಎಚ್ಚೆತ್ತು ತಪ್ಪಿತಸ್ಥರಿಗೆ ಕ್ರಮ ಜರುಗಿಸಿ ಕ್ಲೀನ್ ಮೈಸೂರು ರಸ್ತೆ ಮಾಡುತ್ತಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.